ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿಯೊಂದನ್ನ ತಂದಿದ್ದೀವಿ. ಎಸ್ ರಾಜ್ಯವೇ ಖುಷಿ ಪಡುವಂತ ಸುದ್ದಿಯನ್ನ ಕೊಟ್ಟಿದ್ದಂತ ದಿವ್ಯಾ ವಸಂತ ಈಗ ಬಂಧನ ಆಗಿದ್ದಾರೆ. ಯಾಕೆ, ಏನು, ಅವ್ರು ಮಾಡಿದಂಥ ಕೆಲಸಗಳೇನು ಅನ್ನೋದನ್ನ ವಿವರವಾಗಿ ತಿಳಿಸ್ತೀವಿ ನೋಡಿ. ಎಸ್, ಬೆದರಿಕೆ ಹಾಗೂ ಸುಲಿಗೆ ಯತ್ನ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ನಿರೂಪಕಿ ಗಿಚ್ಚಿ ಗಿಲಿಗಿಲಿಯ ರಿಯಾಲಿಟಿ ಶೋ ಸ್ಪರ್ಧಿ ಕೂಡ ಆಗಿದ್ದಂಥ ದಿವ್ಯಾ ವಸಂತ್ ಅವರನ್ನ ಜುಲೈ 11 ಅಂದ್ರೆ ಇವತ್ತು ಬೆಂಗಳೂರು ಪೊಲೀಸರು ಬಂಧಿಸಿದ್ರು. ಆಕ್ಚುಲಾಗಿ ದಿವ್ಯಾ ವಸಂತ ಮಾಡಿದ್ದಾದ್ರೂ ಏನು ಅನ್ನೋದನ್ನು ಕೂಡ ವಿವರವಾಗಿ ತಿಳ್ಕೊಳ್ಳೋಣ. ಈ ದಿವ್ಯಾ ವಸಂತ ಅಂಡ್ ಗ್ಯಾಂಗ್ ಏನಿದೆ, ರಾಜನಕುಂಟೆ ವೆಂಕಟೇಶು, ದಿವ್ಯಾ ವಸಂತ ಅವರ ತಮ್ಮ, ಅವರು ಇವಿಷ್ಟು ಜನ ಸೇರ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡ್ತಾರೆ. ಅದರಲ್ಲಿ ಯಾರು ಮುಂದಿನ ಟಾರ್ಗೆಟ್ ಅನ್ನೋದನ್ನ ಚರ್ಚೆಯನ್ನು ಕೂಡ ಮಾಡ್ತಿರ್ತಾರೆ. ಹೇಗೆ ಅವ್ರನ್ನ ಬೆದರಿಸಬೇಕು ಅನ್ನೋದಕ್ಕೆ ಎಲ್ಲವನ್ನೂ ಇಟ್ಕೊಂಡಿದ್ದೆ ಈ ಮಾಧ್ಯಮ ಅನ್ನೋದು ಒಂದು ಬಯಲಾಗ್ತಿರುವಂತ ವಿಷಯ. ಹೌದು, ಇವರ ಟಾರ್ಗೆಟ್ಗಳಿಗೆ ಡಾಕ್ಟರ್ಸ್ಗಳು, ಬಾರ್ ಮಾಲೀಕರು, ಹೀಗೆ ಹಲವಾರು ಜನರನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹಣವನ್ನ ಪೀಕಿದ್ದಾರೆ ಅನ್ನೋದು ಕೂಡ ಈಗ ಒಂದೊಂದೇ ಪ್ರಕರಣಗಳು, FIR ಗಳು ಕೂಡ ದಾಖಲಾಗ್ತಾ ಇದಾವೆ. ಅದಕ್ಕೂ ಮುಂಚೆ ಈ ದಿವ್ಯಾ ವಸಂತಗೆ ಐಷಾರಾಮಿ ಜೀವನ ಬೇಕು, ಬೇಗ ದುಡ್ಡು ಮಾಡಿಬಿಡ್ಬೇಕು, ಬೇಗ ಹೆಸರು ಮಾಡಬೇಕು ಅನ್ನೋ ಹುಚ್ಚು ಇತ್ತಂತೆ ಅನ್ನೋದು ಕೂಡ ಕೇಳಿ ಬರ್ತಿದೆ. ಇದಕ್ಕೆ ಆಕೆ ಚೂಸ್ ಮಾಡಿದಂಥದ್ದೇ ಈ ರೀತಿಯ ಒಂದು ಬ್ಲಾಕ್ ಮೇಲ್ ಅನ್ನೋ ಒಂದು ತಂಡವನ್ನ ಕಟ್ತಾರೆ. ಸೊ ಇದಕ್ಕೆ ರಾಜನಕುಂಟೆ ವೆಂಕಟೇಶ್ ಅವರು ಕೂಡ ಒಂದಷ್ಟು ಮಾಧ್ಯಮಗಳಲ್ಲಿ ಕೆಲಸ ಮಾಡಿರ್ತಾರೆ ಅಂತ ಕೇಳ್ಪಡ್ತಿದ್ದೀವಿ. ದಿವ್ಯಾ ವಸಂತ ಈಗ ಆಲ್ರೆಡಿ ನಿಮಗೆ ರಿಯಾಲಿಟಿ ಶೋಗಳನ್ನು, ನ್ಯೂಸ್ ರೀಡ್ ಮಾಡುವಂಥ ಸ್ಟೈಲೇ ಬೇರೆ ಥರ ಇತ್ತು. ಯಾವುದೋ ಒಂದು ವಿಷಯಕ್ಕೆ ವೈರಲ್ ಕೂಡ ಆಗಿದ್ರು, ಖುಷಿ ಪಡುವಂಥ ವಿಷಯ, ರಾಜ್ಯವೇ ಖುಷಿ ಪಡುವಂಥ ವಿಷಯ ಅಂತ ಹೇಳಿ ವೈರಲ್ ಕೂಡ ಆಗಿದ್ರು. ಸೊ ಅದಕ್ಕಿಂತ ಹೆಚ್ಚಾಗಿ ಈಗಿನ ಪ್ರಕರಣದಲ್ಲಿ ಯಾವ ಪ್ರಕರಣಕ್ಕೆ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ ನೋಡಿ. ಏನಾಯ್ತು ಸರ್? ಅದೇ ಮಾತಾಡ್ತಾ ಇದೀನಿ ಸರ್, ಅಷ್ಟೊಂದಾದ್ರೆ ಹೆಂಗೆ ಅಂತಲ್ಲ ಅಂತ. ಬೇಡ, ನಮ್ಮ ಆಫೀಸಲ್ಲಿ ನಾನೇನು ಆನ್ಸರ್ ಮಾಡಕ್ಕಾಗಲ್ಲ. ನಾನು ಇನ್ನ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ, ಯಾರು ಕಾಯಲ್ಲ, ನಾನೇ ಅಲ್ಲ. ಅಲ್ಲ ಸರ್, ಒಂದೇ ತಡು 15 ಲಕ್ಷ ಅಂದ್ರೆ ನಾನು ಹೆಂಗೆ ಸರ್? ಸರ್ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ ಹೇಳು. ಸರ್ ಇಲ್ಲಿ ಬಿಲ್ಲಿಂಗ್ ಎಲ್ಲ ನೋಡ್ಬನ್ನಿ ಸರ್ ಬೇಕಿದ್ರೆ. ನನ್ನ ಕೆಲಸ ಅಲ್ಲ ಅದೆಲ್ಲ, ನಾನು ತೋರಿಸ್ತೀನಿ ಕೆಲಸ ಸರ್. ಅಲ್ಲ ಅದೆಲ್ಲ. ನೀನ್ ಏನ್ ಮಾಡ್ತೀಯ ಲಾಸ್ಟ್ ಹೇಳು, ಹೋಗಿ ನಾನು ಮಾತಾಡ್ತೀನಿ ನಿನ್ಗೋಸ್ಕರ. ನೀವ್ ಹೇಳಿ ಸರ್ ಒಂದ್ ಮಾತು. ನೀನ್ ಹೇಳು. ಇಲ್ಲ ನಂದು ಅದೇ ನಾನು ಹೇಳಿದ್ನಲ್ಲ, ಎಷ್ಟು 1ರಲ್ಲಿದ್ದೀನಿ. ಯಾರು ಕೂಡ ನಾನೇ ಅಲ್ಲ, ಯಾವನು ಯೂಟ್ಯೂಬ್ ಚಾನಲ್, ಲೋಕಲ್ ಪೇಪರ್ ಇರ್ತಾರಲ್ಲ, ಅವ್ರು ಕೂಡ ಬಿಡಲ್ಲ. ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಉಡಾಯಿಸ್ಬಿಡ್ತಾರೆ. ಒಂದೇ ಸತಿ ಕರೆಕ್ಟ್ ಆಗಿ ಹೇಳ್ತೀನಿ, ಮಾಡ್ತೀಯಾ? ಹಾ ಸರ್. 8 ಲಕ್ಷ ರೂಪಾಯಿ ಕೊಡು, ಏನೋ ಮಾಡ್ತೀನಿ. ಅದು ಕಮ್ಮಿ ನಾನು ಏನು ಮಾಡಕ್ಕಲ್ಲ. ಅದು ಇವತ್ತು ಕೊಟ್ರೆ ಇವತ್ತು ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ನೀಸ್ಕೊಳಲ್ಲ. ಅವ್ರು ನೀನ್ ಕೊಟ್ರು ನ್ಯೂಸ್ ಮಾಡ್ತಾರೆ. 8 ಲಕ್ಷ ಬರೀ ನಮ್ ಚಾನಲ್ ನೋಡಲ್ಲ, ಎಲ್ಲಾ ಚಾನಲ್ ನೋಡ್ತದೆ. ಇನ್ನು ಈ ದಿವ್ಯಾ ವಸಂತ ಪಾಪದ ಕೂಡ ತುಂಬಿತೇನೋ ಗೊತ್ತಿಲ್ಲ. ಇದೇ ರೀತಿ ಇಂದಿರಾನಗರದಲ್ಲಿರುವ ಒಂದು ಮಸಾಜ್ ಸೆಂಟರ್ಗೆ ಕೈ ಹಾಕಿರ್ತಾರೆ. ಇಂದಿರಾನಗರದಲ್ಲಿ ಒಂದು ಸ್ಪಾ ಸೆಂಟರ್ ಇರುತ್ತೆ, ಅಲ್ಲಿ ಒಬ್ಬಳನ್ನ ಕೆಲಸಕ್ಕೆ ಕಳಿಸ್ತಾರೆ. ಈ ದಿವ್ಯಾ ವಸಂತ ಟೀಮ್ ಏನಿರುತ್ತೆ, ಇವರ ಕೆಲಸ ಮಾಡುತ್ತಿದ್ದ ಸ್ಪಾಗೆ ಅವರ ದಿವ್ಯಾ ವಸಂತ ತಮ್ಮನನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಆ ತಮ್ಮ ಏನ್ ಮಾಡ್ತಾನೆ, ದಿವ್ಯಾ ವಸಂತಳ ತಮ್ಮ ಏನ್ ಮಾಡ್ತಾಳೆ, ಆ ಏನು ಜಾಯಿನ್ ಆಗಿರ್ತಾಳಲ್ಲ ಆಕೆಯಿಂದಲೇ ನಾನು ಸ್ಪಾವನ್ನ ಮಾಡಿಸ್ಕೋಬೇಕು ಅಂತ ಹೇಳಿ ಬೇಡಿಕೆ ನೀಡ್ತಾನೆ. ಅದಕ್ಕೆ ಒಪ್ಪಿ ಸ್ಪಾದವರು ಕೂಡ ಅಪಾಯಿಂಟ್ ಮಾಡ್ತಾರೆ. ಅಲ್ಲಿ ಆಕೆ ದಿವ್ಯಾ ವಸಂತಳ ತಮ್ಮನಿಗೆ ಅದನ್ನು ಸ್ಪಾ ಒಂದು ಮಾಡ್ತಾರೆ. ಅಲ್ಲಿ ವಿಧ ವಿಧವಾದ ಭಂಗಿಗಳಲ್ಲಿ ಒಂದು ಫೋಟೋವನ್ನು ತೆಗೆದುಕೊಳ್ತಾನೆ ಯಾರು, ದಿವ್ಯಾ ವಸಂತ ತಮ್ಮ. ಅದನ್ನು ತಗೊಂಡು ಈ ರಾಜನಕುಂಟೆ ವೆಂಕಟೇಶ್ ಅವರಿಗೆ ವಿಡಿಯೋವನ್ನು ಕೊಡ್ತಾರೆ. ನಂತರ ಅಲ್ಲಿ ನಡೆದಿದ್ದೇ ವಿಶೇಷ ಏನು ಅಂತಂದ್ರೆ, ಬಂದು ಫೋನಲ್ಲಿ ಬೆದರಿಕೆ ಹಾಕೋದು. ನೋಡು, ನೀನು ಕೊಡ್ಲಿಲ್ಲ ಅಂತ ಅಂದ್ರೆ, ಇಷ್ಟು ಲಕ್ಷ ಕೊಡ್ಲಿಲ್ಲ ಅಂತ ಅಂದ್ರೆ ಇದನ್ನ ಎಲ್ಲಾ ನ್ಯೂಸ್ ಚಾನೆಲ್ಗಳು ಕೊಡ್ತೀನಿ, ಆಮೇಲೆ ನನಗೇನು ಗೊತ್ತಿಲ್ಲಪ್ಪ ಇದು, ಆಮೇಲೆ ನನ್ನ ಕೈಲಿ ಇರೋದಿಲ್ಲ ಅಂತ ಹೇಳಿ 15 ಲಕ್ಷ ರೂಪಾಯಿಯನ್ನ ಬೇಡಿಕೆಯನ್ನು ಇಡ್ತಾರೆ ಈ ರಾಜನಕುಂಟೆ ವೆಂಕಟೇಶ್ ಹಾಗೂ ಈ ಟೀಮ್. ಸೊ ಈಗ ನೀವು ಅನಿಸಿರಬಹುದು, ಏನಪ್ಪಾ ಇದು, ಯಾಕೆ ರಾಜನಕುಂಟೆ ವೆಂಕಟೇಶ್ ಮೇಲೆ ಕೇಸ್ ಆಗಬೇಕಾಗಿರೋದು, ದಿವ್ಯಾ ವಸಂತ ಮೇಲೆ ಯಾಕೆ ಬರ್ತಾ ಇದೆ ಅಂತ ನಿಮಗೆ ಅನಿಸಿದ್ದೆ. ಆದರೆ ದಿವ್ಯಾ ವಸಂತ ಈಗ ಆಲ್ರೆಡಿ ಫೇಮಸ್ ಆಗಿದ್ದಾರೆ, ಪ್ರಖ್ಯಾತಿಯನ್ನು ಹೊಂದಿದ್ದಾರೆ, ಮಾಧ್ಯಮಗಳಲ್ಲಿ ಕೆಲಸಗಳನ್ನು ಕೂಡ ಮಾಡಿದ್ರು. ಇವರದೊಂದು ಗ್ಯಾಂಗ್ ಇದೆ ಅಂತ ಗೊತ್ತಾದ ನಂತರವೇ ದಿವ್ಯಾ ವಸಂತಳನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ ಪೊಲೀಸರು. ಇಡೀ ರಾಜ್ಯಕ್ಕೆ ಸುದ್ದಿ ಕೊಟ್ಟಂತ, ಖುಷಿ ಕೊಟ್ಟಂತ ವಿಷಯವನ್ನು ಹಂಚಿದ ದಿವ್ಯಾ ವಸಂತಾಳೆ ಈ ರೀತಿಯ ಒಂದು ಅರೆಸ್ಟ್ ಆಗೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಇವರು ಆ ಒಂದು ಗ್ಯಾಂಗ್ನಲ್ಲಿ ಇರ್ತಾರೆ. ಇಂದಿರಾನಗರ ಠಾಣಾ ಪೊಲೀಸರು ರಾಜ್ ನ್ಯೂಸ್ ಕಾರ್ಯನಿರ್ವಾಹಕ ರಾಜನಕುಂಟೆ ವೆಂಕಟೇಶ್ ಸೇರಿದಂತೆ ಹಲವು ವ್ಯಕ್ತಿಗಳ ವಿರುದ್ಧ FIR ಕೂಡ ದಾಖಲಾಗುತ್ತೆ. ಇವರೆಲ್ಲ ಸ್ಪಾ ಮ್ಯಾನೇಜರ್ನಿಂದ 15 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರ್ತಾರೆ. ಕೊನೆಗೆ ಇದು ಗುದ್ದಾಡಿ ಗಿಜ್ಜಾಡಿ ಒಂದಷ್ಟು ವಿಷಯಗಳನ್ನ ಮಾತಾಡಿ ಒಂದು 8 ಲಕ್ಷ ರೂಪಾಯಿಗೆ ಅದು ಓಕೆ ಆಗುತ್ತೆ. ಅಲ್ಲಿ ನಂತರ ನಡೆದಿದ್ದೇ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಏನು ಸ್ಪಾ ಮ್ಯಾನೇಜರ್ ಏನಿರ್ತಾನೆ ಅವನು ಇವರ ಕಾಟವನ್ನ ತಾಳಲಾರದೆ ಒಂದು ಪೊಲೀಸರ ಮೊರೆ ಹೋಗ್ತಾರೆ. ಅಲ್ಲಿ ಒಂದು ಕೇಸನ್ನು ಕೂಡ ದಾಖಲಾಗುತ್ತೆ. ನಂಗೆ ಈ ರೀತಿ ಬೆದರಿಕೆ ಬರ್ತಿದೆ ಅಂತ ಹೇಳಿ ಹೆದರಿಸಿ ನನಗೆ ಈ ಥರ ದುಡ್ಡನ್ನು ಕೇಳ್ತಿದ್ದಾರೆ ಅಂತ ಹೇಳಿ
ಅದು ಒಂದು ಕೂಡ ಕೇಸ್ ದಾಖಲಾಗುತ್ತೆ. ಪೊಲೀಸ್ ಮೂಲಗಳ ಪ್ರಕಾರ ವೆಂಕಟೇಶ್ ಮತ್ತು ದಿವ್ಯಾ ವಸಂತ ಅವರು ಸ್ಪೈ ರಿಸರ್ಚ್ ಟೀಮ್ ಹೆಸರಿನ ವಾಟ್ಸಪ್ ಗ್ರೂಪ್ ಅನ್ನು ಒಂದು ರಚಿಸಿಕೊಂಡಿರ್ತಾರೆ. ಇದರ ಮೂಲಕ ಪ್ಲಾನಿಂಗ್ ಮಾಡ್ತಿರ್ತಾರೆ. ಸದ್ಯ ಕೇರಳದಿಂದ ದಿವ್ಯಾ ವಸಂತ ಅವರನ್ನ ಬಂಧನ ಆಗಿರುತ್ತೆ. ಸೊ ಈ ವಿಷಯಕ್ಕೆ ದಿವ್ಯಾ ವಸಂತ ಅವರು ಬಂಧನ ಆಗಿರುವಂಥದ್ದು. ಸೊ ಇದಾಗಿತ್ತು ವಿಶೇಷ ಕಾರ್ಯಕ್ರಮ, ಇದಾಗಿತ್ತು ವಿಶೇಷ ಸುದ್ದಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.